ಓಕೆ ಫ್ರೆಂಡ್ಸ್, ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹೊರಗಡೆ ಅಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಪಾಪುನು ರೆಡಿ ಆಗಿದ್ದಾನೆ. ನಾನು ಸೀರೆ ಸಿಂಪಲ್ ಆಗಿ ಸೀರೆ ಉಟ್ಕೊಂಡಿದ್ದೀನಿ. ಹಾಯ್ ಮಾಡು. ಸಿಂಪಲ್ ಆಗಿ ಸೀರೆ ಉಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಬೆಳಗ್ಗೆನೆ ಮುಗಿಸಿದ್ರು ನಮ್ಮ ಮನೆಯವರು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ನಾನು ಪ್ರಸಾದನ ಮಾಡಿ ನೈವೇದ್ಯನ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ನಿಮಗೂ ದರ್ಶನ ಮಾಡಿಸ್ತೀನಿ ಶಿವಂದು. ಓಕೆ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಆಕಾಶ್ ಇದ್ದಾನೆ, ಅವನು ರೆಡಿ ಆಗಿದ್ದಾನೆ. ಹಾಯ್ ಫ್ರೆಂಡ್ಸ್, ಈಗ ದೇವಸ್ಥಾನ ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಹೊರಡಬೇಕಾದ್ರೆ ನಮ್ಮ ಮನೆಯವ್ರು ಏನೋ ತಮಾಷೆ ಮಾಡಿದ್ರು, ತುಂಬ ನಗ್ತಾ ಇದ್ರು. ಇವಾಗ ದೇವಸ್ಥಾನಕ್ಕೆ ಬಂದಾಯಿತು ಫ್ರೆಂಡ್ಸ್. ನೋಡಿ ಈ ಥರ ಲೈಟಿಂಗ್ ಎಲ್ಲ ಮಾಡಿದ್ದಾರೆ, ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ತೀವಿ. ನೋಡಿ ಇದು ತುಂಬ ರಶ್ ಇತ್ತು ಫ್ರೆಂಡ್ಸ್. ನಾವು ಕ್ಯೂ ಹಚ್ಚಿ ಹೋಗಿದ್ದು. ನೋಡಿ ಇನ್ನೂ ಲೈನ್ ಇದೆ, ಹೋಗ್ತಾ ಇದ್ದೀವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಶಿವನ ದೇವಸ್ಥಾನ ಇದು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ನಾವು ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್. ಮೇಲ್ಗಡೆ ಶಿವನ ಮೂರ್ತಿ ಇದೆ, ದೊಡ್ಡದು, ನಿಮಗೆ ಕಾಣಿಸ್ತಾ ಇರ್ಬೋದು. ಮೇಲ್ಗಡೆ ನೋಡಿ ದೊಡ್ಡ ಒಂದು ಮೂರ್ತಿ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಅಲ್ಲಿ ವಿಡಿಯೋ ಮಾಡಿದ್ದೀನಿ ನಾನು, ಅದು ಹಾಕ್ತೀನಿ ವಿಡಿಯೋದಲ್ಲಿ. ನೋಡಿ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಪ್ರಸಾದ ಬೇಕಲ್ವಾ, ಅದನ್ನು ಮಾಡಬೇಕು. ನಾನು ನೋಡಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕಡಲೆಕಾಳು ಪಲ್ಯ ಮಾಡೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕಡಲೆಕಾಳು ಪಲ್ಯ ಮತ್ತು ಅಳ್ಳಿಟ್ಟು, ನಾರ್ತ್ ಕರ್ನಾಟಕ ಸೈಡ್ ಮಾಡ್ತಾರೆ, ಅಳ್ಳಿಟ್ಟು ಅಂತಾರೆ. ಈ ಕಡೆ ತಂಬಿಟ್ಟು ಏನೋ ಅಂತ ಅನಿಸುತ್ತೆ. ಅದನ್ನು ಮಾಡಿ ನೈವೇದ್ಯ ಮಾಡಬೇಕು. ಅದನ್ನೇ ಇವತ್ತು ನಾವು ನೈವೇದ್ಯ ಮಾಡ್ತೀವಿ ಶಿವನಿಗೆ. ಕಡಲೆಕಾಳು ಪಲ್ಯ ಮತ್ತು ಕಡಲೆಕಾಯಿ ಉಸಳಿ ಮತ್ತು ಏನದು ಅಳ್ಳಿಟ್ಟು ಮಾಡಿ ನೈವೇದ್ಯ ಮಾಡಬೇಕು. ಬೇಕಂದ್ರೆ ನೀವು ಸಾಬುದಾನಿ ಕಿಚಡಿ ಅದನ್ನು ಮಾಡ್ತಾರೆ, ನೋಡ್ತೀನಿ. ಇವನು ಬಿಟ್ಟರೆ ಮಾಡ್ತೀನಿ. ಇಲ್ಲಿದ್ದಾನೆ ನೋಡಿ, ಕುಂತಿದ್ದಾನೆ, ಇಲ್ಲಿದ್ದಾನೆ ನೋಡಿ. ಏಯ್
ಏನ್ ಮಾಡತ್ತಿ? ಹಾ ಏನ ತಿಂತಾ ಇರೋದು? ಓಕೆ, ನೋಡೋಣ ರೆಸಿಪಿ ಹಾಕ್ತೀನಿ. ಇವಾಗ ನಾನು ಅಡುಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಕಡಲೆಕಾಳು ಪಲ್ಯಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ. ಇವಾಗ ಅಳ್ಳಿಟ್ಟನ್ನ ಮಾಡಬೇಕು, ಉಂಡೆನ ಮಾಡಬೇಕು, ಗೋಧಿ ಉಂಡೆ. ಗೋಧಿ ಮತ್ತು ಕಡಲೆಕಾಳು ಹುರಿದ್ಬಿಟ್ಟು ಉಂಡೆನ ಮಾಡ್ತೀನಿ, ಅದೇ ನೈವೇದ್ಯ ಮಾಡಬೇಕು. ಇವಾಗ ಹುರಿತಾ ಇದ್ದೀನಿ ನಾನು. ಒಂದು ಲೋಟದಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ, ಅದು ಹುರಿಬೇಕು. ಆ್ಯಕ್ಚುಲಿ ಇದು ಗೋಧಿ ಹುರಿದ್ಬಿಟ್ಟು ಕಡಲೆಕಾಳನ್ನ ಹುರಿದ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕಿಸ್ತಾರೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಎಲ್ಲೇ ಮಾಡಬೇಕು ಅಂದು ನಾನು ಶಾರ್ಟ್ಕಟ್ಟಾಗಿ ಮಾಡ್ತಾಯಿದ್ದೀನಿ. ಅಂದರೆ ಗೋಧಿ ಹಿಟ್ಟಿರುತ್ತಲ್ವ ಅದನ್ನೇ ಹುರಿದ್ಬಿಟ್ಟು ಕಡಲೆಕಾಳು ಹುರಿದ್ಬಿಟ್ಟು ಕಡಲೆಕಾಳು ಪುಡಿ ಮಾಡಿ ಮಿಕ್ಸ್ ಮಾಡಿ ಮಾಡ್ತೀನಿ ನಾನು. ಇವಾಗ ಕಡಲೆಕಾಳು ಬೇಯಿಸಿದಾಗಿದೆ. ಇವಾಗ ಅದನ್ನ ನೀರನ್ನ ತೆಗೆದುಬಿಟ್ಟು ಕಾಳನ್ನು ಪಲ್ಯ ಮಾಡ್ತೀನಿ. ಇವಾಗ ಆ ಕಡೆ ನಾನು ಕಡಲೆಕಾಳನ್ನ ಹುರಿತಾ ಇದ್ದೀನಿ, ಆ ಕಡೆ ಹುರಿತಾ ಈ ಕಡೆ ಪಲ್ಯನೂ ಮಾಡಿಬಿಡ್ತೀನಿ. ಈ ರೆಸಿಪಿ ನಿಮಗೆ ನೋಡಿ, ಕಡಲೆಕಾಳು ಹುರಿದ್ಬಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹುರಿದ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮಗೂ ಯೂಸ್ ಆಗ್ಬೋದು ಇದು ಈ ಥರ ರೆಸಿಪಿ. ಇವಾಗ ನೋಡಿ, ನಾನು 1.5 ಕಪ್ಪಷ್ಟು ಬೆಲ್ಲನ ಹಾಕಿಬಿಟ್ಟು ಕರಗಿಸ್ಲಿಕ್ಕೆ ಇಡ್ತೀನಿ. ಇವಾಗ ನೋಡಿ 1.5 ಕಪ್ಪಷ್ಟು ಹಾಕಿದ್ದೀನಿ. ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬಹುದು. ಅದೇನು ಪಾಕ ಏನು ಮಾಡೋದು ಇರಲ್ಲ ಫ್ರೆಂಡ್ಸ್, ಸುಮ್ಮನೆ ಬೆಲ್ಲನ ಕರಗಿಸ್ಬಿಟ್ಟು ಉಂಡೆನ ಮಾಡಬೇಕಷ್ಟೇ. ಇವಾಗ ಕಡಲೆಕಾಳು ಹುರಿದಿದ್ದಾಗಿದೆ, ಇವಾಗ ಪುಡಿ ಮಾಡ್ಕೋಬೇಕು. ಈ ಕಡೆ ನಾನು ಕಡಾಯಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಈ ಹಿಟ್ಟಿಗೆ ಏನು ಆ್ಯಡ್ ಮಾಡೋಂಗಿಲ್ಲ, ತುಪ್ಪ ಆಯಿಲ್ ಹಾಕಿ ಹುರೋಂಗಿಲ್ಲ, ಹಾಗೆ ಹುರ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಕೆಂಪಗೆ ಆಗಬೇಕು ಹಿಟ್ಟು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದು ಪುಡಿ ಮಾಡ್ಕೊಂಡಿದ್ದಾಯಿತು ಕಡಲೆಕಾಳು. ಇವಾಗ ಬೆಲ್ಲದ ನೀರು ರೆಡಿಯಾಗಿದೆ ನೋಡಿ. ಇದೇನು ಪಾಕ ಏನು ಮಾಡೋಂಗಿಲ್ಲ, ಆಗಲೇ ಹೇಳಿದ್ದೀನಲ್ಲ, ಸುಮ್ಮನೆ ಕರಗಿಸ್ಕೋಬೇಕು ಬೆಲ್ಲನ ಅಷ್ಟೇ. ಇವಾಗ ಕಡಲೆಕಾಳು ಪುಡಿ ಮಾಡಿದ್ನಲ್ಲ ಅದನ್ನು ಇವಾಗ ಜರಡಿನ ಹಿಡ್ಕೋಬೇಕು ಫ್ರೆಂಡ್ಸ್. ತುಂಬ ನೈಸಾಗಿ ಪುಡಿ ಮಾಡಿ ಹಾಗೇನೂ ಮಾಡ್ಬೋದು, ಸ್ವಲ್ಪ ದಪ್ಪ ಆದರೆ ಜರಡಿ ಹಿಡ್ಕೋಬೋದು. ನಾನು ಇವಾಗ ಜರಡಿನ ಹಿಡ್ಕೋತಾ ಇದ್ದೀನಿ. ತುಂಬ ನೈಸಾಗಿ ಪುಡಿ ಮಾಡಿದರೆ ಜರಡಿ ಹಿಡ್ಕೊಳೋದು ಅವಶ್ಯಕತೆ ಇಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಎರಡೂ ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಗೋಧಿ ಹಿಟ್ಟು ಮತ್ತು ಕಡಲೆಕಾಳು ಹುರಿದಿದ್ದನ್ನು ಹಿಟ್ಟು ಎರಡೂ ಈ ಥರ ಮಿಕ್ಸ್ ಮಾಡಿ ಉಂಡೆನ ಮಾಡಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಉಂಡೆ ಇದು.
ಇವಾಗ ನೋಡಿ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲದ ನೀರು ಇರುತ್ತಲ್ವ ಅದು ಸ್ವಲ್ಪ ತಣ್ಣಗಾಗಬೇಕು. ಅಂದರೆ ತುಂಬ ಬಿಸಿ ಇರೋದನ್ನು ಹಾಕಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೋಬೇಕು ಫ್ರೆಂಡ್ಸ್. ಬೆಲ್ಲದ ನೀರು ತಣ್ಣಗಾಗೋ ತನಕ ಈ ಕಡೆ ಪಲ್ಯ ಮಾಡಿದ್ರಾಯ್ತು ಅಂತ ಈ ಕಡೆ ಕಡಾಯಿನ ಇಟ್ಟಿದ್ದೀನಿ. ಇವಾಗ ನೋಡಿ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲರೂ ಮಾಮೂಲಿ ಯಾವ ಥರ ಮಾಡ್ತಾರೆ ಆ ಥರ ಪಲ್ಯನ ಅಷ್ಟೇ ಒಗ್ಗರಣೆ ಕೊಡೋದು. ಮತ್ತು ಇವಾಗ ಬೇಯಿಸಿಟ್ಕೊಂಡಿರೋದನ್ನ ಕಾಳನ್ನು ಹಾಕಬೇಕು. ಈ ಥರ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲ್ಯ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ, ಕಡಲೆಕಾಳು ಪಲ್ಯ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಲ್ಯ ರೆಡಿ. ಇವಾಗ ನೋಡಿ ಬೆಲ್ಲದ ನೀರೆಲ್ಲ ತಣ್ಣಗಾಗಿದೆ. ಇವಾಗ ಬೆಲ್ಲದ ನೀರು ಹಿಟ್ಟಿಗೆ ಹಾಕಿಬಿಟ್ಟು ಉಂಡೆನ ಮಾಡಬೇಕು. ಈ ಥರ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಉಂಡೆನ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಹಿಟ್ಟು ಕಲಸಿದಾಗಿದೆ. ಇವಾಗ ಉಂಡೆನ ಮಾಡಬೇಕು. ನಿಮಗೆ ಜಾಸ್ತಿ ಮೆತ್ತಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬಹುದು. ಗಟ್ಟಿನೂ ಮಾಡ್ಕೋಬಹುದು ಉಂಡೆ, ಮೆತ್ತಗೂ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಫ್ರೆಂಡ್ಸ್ ಇವಾಗ ರೆಡಿ ಆಯ್ತು. ನೈವೇದ್ಯ ಮಾಡಿದೆ ನೋಡಿ. ಉಂಡೆ ಮಾಡಿದ್ದೀನಿ. ಅಳ್ಳಿಟ್ಟು ಅಂತಾರೆ ಇದಕ್ಕೆ, ನಾರ್ತ್ ಕರ್ನಾಟಕ ಸೈಡ್ ಅಳ್ಳಿಟ್ಟು ಅಂತಾರೆ. ಮತ್ತೆ ಕಡಲೆಕಾಳು ಪಲ್ಯನೂ ರೆಡಿ ಆಯ್ತು. ಒಂದು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿಬಿಟ್ಟು ನೈವೇದ್ಯ ಮಾಡಿ ಅಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಈ ವ್ಲಾಗ್ ಮತ್ತೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ